ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ವೀಕ್ಷಕರೇ, ಇವತ್ತಿನ ಸುಮನ್ ಟಿವಿ ಸ್ಪೆಷಲ್ನಲ್ಲಿ ನಮ್ಮ ಜೊತೆ ಓರ್ವ ಸ್ಪೆಷಲ್ ಗೆಸ್ಟ್ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರು ಯಾರು ಅಂತಂದ್ರೆ 4 ವರ್ಷಗಳ ಕಾಲ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ತನ್ಮಯಾಗಿ ಕನ್ನಡ ಕಿರುತೆರೆ ವೀಕ್ಷಕರನ್ನ, ಭಾಗ್ಯಲಕ್ಷ್ಮಿ ಸೀರಿಯಲ್ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಾಸ್ಟರ್ ನಿಹಾರ್ ಗೌಡ ಅವರು. ನಿಹಾರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ. ನಿಹಾರ್ ಅಂತ ಕರೆಯೋದಾ, ತನ್ಮಯ ಅಂತ ಕರೆಯೋದಾ? ನಿಮಗೆ ಯಾವ್ದು ಇಷ್ಟನೋ ಅದು ಯಾವ್ದು? ಈಗ ರೀಸೆಂಟ್ ಆಗಿ ಕೇಡಿಯಲ್ಲೂ ಕಾಣಿಸ್ಕೊಂಡಿರೋ ಯಾವ್ದು ಕರೆಯೋಣ ಅಂತ. ನಿಮಗ್ ಯಾವ್ದು ಇಷ್ಟ ಆಗುತ್ತೋ ಅದನ್ನೆಲ್ಲ ಕರೀರಿ. ನಿಹಾರ್ ಅಂತಾನು ಕರೀರಿ, ತನ್ಮಯ ಅಂತಾನು ಕರೀರಿ, ಜೂನಿಯರ್ ಧ್ರುವ ಅಂತ ಕರೀರಿ. ಜೂನಿಯರ್ ಧ್ರುವ. ಓಕೆ, ಹಿಂಗೆ ಮಾತಾಡ್ಸೋಣ. ಜೂನಿಯರ್ ಧ್ರುವ ಅಂತಾನೆ ಮಾತಾಡೋಣ, ಯಾಕಂದ್ರೆ ಚಬ್ಬಿಯಾಗಿ ಗುಣಗುಣಗಿದ್ದೀರಾ. ಹಾಗಾಗಿ 4 ವರ್ಷಗಳ ಕಾಲ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ, ಅದರಲ್ಲೂ ಭಾಗ್ಯಕ್ಕನ ಮಗನ ಕ್ಯಾರೆಕ್ಟರಲ್ಲಿ ಸಾಕಷ್ಟು ಜನ ಅಭಿಮಾನಿಗಳನ್ನ ಗಳಿಸಿದ್ರ. ಸೊ ಕೊನೆಯದಾಗಿ ಏನ್ ಹೇಳ್ತೀರಾ? ಬಿಕಾಸ್ ಯಾಕಂದ್ರೆ ಮೊನ್ನೆ ಅಷ್ಟೇನೆ ವೈಂಡ್ ಅಪ್ ಆಯ್ತು ಸೀರಿಯಲ್. ಎಷ್ಟು ಮಿಸ್ ಮಾಡ್ಕೊಳ್ತಿದ್ರ ಆ ಟೀಮ್ನ ಅಂತ? ಟೀಮ್ ಅಂದ್ರೆ ಒಂಥರ ಫ್ಯಾಮಿಲಿ ತರ ಆಗಿತ್ತದು. ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಬೆಳಗ್ಗೆ ಎದ್ದು ನಾನು ಶೂಟಿಂಗ್ ಹೋಗ್ಬೇಕು ಅಂತ ಯಾವಾಗ ನಂತರ ಮೈಂಡಲ್ಲಿ ಅದು ಮೈಂಡ್ ಸೆಟ್ ಹಂಗೆ ಆಗ್ಬಿಟ್ಟಿದೆ, ಶೂಟಿಂಗ್ ಹೋಗ್ಬೇಕು ಅಂತ. ಬಟ್ ಇವಾಗ ಅದು ಇಲ್ಲ, ಒಂಥರ ಅದು ಮಿಸ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಅದನ್ನ. ಆಮೇಲೆ ಎಲ್ಲರ ಜೊತೆ ಮಾತಾಡೋದು, ನಗೋದು, ಅಳೋದು, ಎಲ್ಲ ಕೋಪ ಮಾಡ್ಕೊಳ್ಳೋದು, ಎಲ್ಲರ ಜೊತೆನೂ ಎಲ್ಲರ ಜೊತೆನೂ ರಗಡ ಆಡ್ಬಿಟ್ಟಿದ್ದೀನಿ ನಾನು. ಅವ್ರನ್ನ ನಾನು ಹಂಗೆ ಒಂದು ವಾಪಸ್ ನನಗೆ ಏನು ಕೋಪ ಮಾಡ್ಕೊಳ್ದೆ ಚೆನ್ನಾಗಿ ನನಗೆ ಡೈಲಾಗ್ಸ್ ಹೇಳ್ಕೊಟ್ಟು ಹೇಗೆ ಎಮೋಷನ್ಸ್ ತೋರಿಸ್ಬೇಕು ಅಂತೆಲ್ಲ ಹೇಳ್ಕೊಟ್ಟಿರೋದು ಅವರೇ. ಎಲ್ಲರೂ ಅಂದ್ರೆ ಎಲ್ಲರೂ, ಡೈರೆಕ್ಟರ್, ಟೆಕ್ನಿಷಿಯನ್ ಅಂದಿರು, ಆಮೇಲೆ ಕ್ಯಾಮ್ರಾಮ್ಯಾನ್ ಸರ್, ಭಾಗ್ಯಮ್ಮ, ಎಲ್ಲ ಆರ್ಟಿಸ್ಟ್, ಆಮೇಲೆ ಮೇಕಪ್ ಅನ್ನೋದಿಟ್ಟು ಎಲ್ಲರೂ ಹೇಳ್ಕೊಟ್ಟಿದ್ದಾರೆ. ಒಂದು ಎಮೋಷನ್ ಎಷ್ಟು ಚೆನ್ನಾಗಿ ತಗೊಂಡು ಹೋಗ್ಬೋದು. ನನಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಏನಿಲ್ಲ ಅಲ್ಲ, ಅದಕ್ಕೆ ಅವ್ರು ನನಗೆ ಹೇಳ್ಕೊಟ್ಟಿರೋದ್ರಿಂದ ನಾನು ಒಂದು ಚೆನ್ನಾಗಿ ತನ್ಮಯ ಅಂತ ತೋರಿಸ್ಕೊಟ್ಟಿದ್ದಾರೆ ಅವರೇ. ಅದನ್ನ ನಾನು ಕಂಟಿನ್ಯೂ ಮಾಡಿದ್ದೀನಿ ಅಷ್ಟೇ. ಫಸ್ಟ್ ಸೀರಿಯಲ್ಲೇ ನಿಮ್ದು ಭಾಗ್ಯಲಕ್ಷ್ಮಿನ? ಅದಕ್ಕಿಂತ ಮುಂಚೆ ಯಾವ್ದಾದ್ರು ಮಾಡಿದ್ರಾ? ಅಂದ್ರೆ ಫಸ್ಟ್ ಮೆಗಾ ಸೀರಿಯಲ್ ಅಂದ್ರೆ ಇದೆ. ಅದಕ್ಕಿಂತ ಮುಂಚೆ ಒಂದು 2-3 ಎಪಿಸೋಡ್ಸ್, 4-5 ಎಪಿಸೋಡ್ಸ್ ಅಷ್ಟೇ ಬರ್ತಾ ಇದ್ದಿದ್ದು ನಾನು. ಮೆಗಾ ಸೀರಿಯಲ್ ಭಾಗ್ಯಲಕ್ಷ್ಮಿ ನನ್ನ ಫಸ್ಟ್. ಓಕೆ, ಒಟ್ಟಿನಲ್ಲಿ ಒಂದೊಳ್ಳೆ 4 ವರ್ಷಗಳ ಕಾಲ ಮಾಡಿರುವಂತದ್ದು ಅಂದ್ರೆ ಭಾಗ್ಯಲಕ್ಷ್ಮಿ. ಓಕೆ, ಈಗ ಭಾಗ್ಯಲಕ್ಷ್ಮಿಗೆ ಸೆಲೆಕ್ಟ್ ಆದಾಗ ಯಾವ ಸ್ಕೂಲಲ್ಲಿ ಇದ್ರಿ? ಈಗ ಯಾವ ಸ್ಕೂಲಲ್ಲಿ ಸ್ಟಡಿ ಮಾಡ್ತಿದ್ದೀರಾ? ಅಂದ್ರೆ ಲೈಕ್ ಎಷ್ಟನೇ ಕ್ಲಾಸಲ್ಲಿ? 4th ಫೈನಲ್ ಎಕ್ಸಾಮ್ ಅಲ್ಲಿ ಇದ್ದೆ. ಇವಾಗ 8th ಬಂದಿದ್ದೀನಿ. ಅಂದ್ರೆ ಪ್ರೈಮರಿನೇ ಮುಗಿಸ್ಬಿಟ್ರಿ ಭಾಗ್ಯಲಕ್ಷ್ಮಿ ವರ್ಷದಲ್ಲಿ? ಪ್ರೈಮರಿ ಟು ಹೈಸ್ಕೂಲ್ ಟಿಕೆಟ್ ತಗೊಂಡಿದ್ರ? ಸೊ ಹೈಸ್ಕೂಲ್ ಹೋದಾಗ ಹೆಂಗೆಲ್ಲ ರಿಯಾಕ್ಟ್ ಮಾಡ್ತಿದ್ರು ನಿಮ್ಮ ಫ್ರೆಂಡ್ಸ್ ಎಲ್ಲಾನು? ಅವ್ರಿಗೆ ಆಕ್ಚುಲಿ ನಾನು ಒಬ್ಬ ಫ್ರೆಂಡ್ ಇದ್ದಾನೆ, ಅವ್ನಿಗಂತೂ ಎಷ್ಟು ಹುಚ್ಚು ಅಂದ್ರೆ ಬರ್ತಾನೆ, ಹೇಳೋ ನಂಗೆ ನೆಕ್ಸ್ಟ್ ಏನಾಗುತ್ತೋ ಹೇಳೋ, ಏನೋ ಮಜ್ಜಿ ಎಲ್ಲ ಕೇಳ್ತಾರೋ. ನಾನು ಕೂತ್ಕೊಂಡು ನೋಡ್ತೀನಿ ಅವ್ರ ಜೊತೆ. ಇಬ್ಬಿಬ್ರು 3 ಜನ ನನ್ನ ಫ್ರೆಂಡ್ಸ್ ಎಲ್ಲ ಹಂಗೆ ಕೇಳೋದು ನನ್ನ, ಹೇಳೋ ನಾನಂತೂ ನೋಡ್ತೀನಿ, ನಾನು ನೋಡ್ಬೇಕು ಇವತ್ತು ನಾನು. ನಮ್ಮಪ್ಪ ಅಮ್ಮ ಏನಾದ್ರು ಎಕ್ಸಾಮ್ ಟೈಮಲ್ಲೂ ಕೂತ್ಕೊಂಡು ನೋಡ್ತಾರೋ, ಅದನ್ನ ವಿಡಿಯೋ ಬರೀ ಕಳ್ಸಿರ್ತಾರೆ ನನಗೆ. ಮತ್ತೆ ಸಖತ್ತಾಗಿ ಆಕ್ಟ್ ಮಾಡಿದ್ಯಾ ನೀನು ಅಂತ ಎಲ್ಲ. ಅವ್ರು ತೋರಿಸೋ ಪ್ರೀತಿ, ನಮ್ಮ ಸ್ಕೂಲ್, ಆಮೇಲೆ ನಮ್ಮ ಟೀಚರ್ಸ್, ಆಮೇಲೆ ನಮ್ಮ ಪ್ರಿನ್ಸಿಪಲ್ ಎಲ್ಲರೂ ನನಗೆ ಸಪೋರ್ಟ್ ಕೊಟ್ಟು, ಎಕ್ಸಾಮ್ ಟೈಮಲ್ಲೂ ರಜಾ ಹಾಕ್ಸ್ಕೊಂಡು ಎಕ್ಸಾಮ್ ಥರ ಏನಾದರೂ ಕೊಟ್ಟು ಅದೆಲ್ಲ ನನಗೆ ತುಂಬ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ ನಮ್ಮ ಸ್ಕೂಲವ್ರಂತೂ. ಆಮೇಲೆ ಇವಾಗ ಮನೆ, ಸ್ಕೂಲು, ಶೂಟಿಂಗು ಈ 3 ಇಲ್ಲಿಂದ ಹತ್ರ ಇತ್ತು. ಸೊ ನಾನು ಸ್ಕೂಲ್ ಮುಗಿಸ್ಕೊಂಡು ಶೂಟಿಂಗ್ ಹೋಗ್ತಿದ್ದೆ, ಮನೆಗೆ ಬರ್ತಿದ್ದೆ. ತುಂಬ ಈಸಿಯಾಗಿ ಮಾಡಿಕೊಟ್ರು ಸ್ಕೂಲು ಮತ್ತು ನಮ್ಮ ಶೂಟಿಂಗ್ ಅವರು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಲರ್ಸ್ ಕನ್ನಡ ಆ್ಯಂಡ್ SJNC. ಎಸ್, 4 ವರ್ಷ ನೀವು ಕೆಲಸ ಮಾಡೋದ್ರಿಂದ ಈಗ ತಾನೇ ಹೇಳ್ತಾ ಇದ್ರಿ, ಎಲ್ಲರೂ ವಿಡಿಯೋ ಮಾಡಿ ಕಳಿಸ್ತಿದ್ರು, ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು. ಇನ್ಮೇಲೆ ಸೀರಿಯಲ್ ವೈಂಡ್ ಅಪ್ ಆಗಿರೋದ್ರಿಂದ ಆ ಅಪ್ರಿಷಿಯೇಷನ್ ಎಲ್ಲೋ ಒಂದು ಕಡೆ ಮಿಸ್ ಆಗುತ್ತಲ್ಲ. ಹೊಸಬ್ರು ಎಲ್ಲರೂ ಕೂಡ ಸಿಕ್ಕಾಗ್ದ ನಿಮಗೆ ತನ್ಮಯ್ ತುಂಬ ಚೆನ್ನಾಗಿ ಮಾಡಿದ್ರ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ರು. ಈಗ ವೈಂಡ್ ಅಪ್ ಆಗಿರೋದ್ರಿಂದ ಆ ಅಪ್ರಿಷಿಯೇಷನ್ ಎಲ್ಲೋ ಒಂದು ಕಡೆ ಮಿಸ್ ಆಗ್ತಿದೆ. ಹಾಗೇನೆ ನಾನು ಕೂಡ ಆ ಒಂದು ಸೀರಿಯಲ್ ಶೂಟಿಂಗ್ ಲೊಕೇಶನ್ಸ್ ಎಲ್ಲ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಅನ್ಸಲ್ವಾ ಅಂತ? ಜನರು ಅವ್ರಿಗೆ ಜ್ಞಾಪಕ ಇರತ್ತಲ್ಲ, ಒಬ್ಬೊಬ್ರಿಗೆ ಎಷ್ಟು ಜ್ಞಾಪಕ ಇರುತ್ತೆ. ಇವಾಗ 10 ವರ್ಷ ಆದ್ರೂ ನೀನು ತನ್ಮಯ್ ಮಾಡ್ತಿದ್ದೆ ಅಂತ ಹೇಳೋ ಜನನೂ ಇದ್ದಾರೆ. ಅವ್ರ ಪ್ರೀತಿ ಅಷ್ಟೇ. ಅವ್ರ ಪ್ರೀತಿ ಕೊಡ್ತಾರೆ, ಬೆಳೆಸ್ತಾರೆ ಅಷ್ಟೇ. ಎಲ್ಲ ಫ್ಯಾನ್ಸ್ಗೂ ಥ್ಯಾಂಕ್ ಯು ಅಷ್ಟೇ. ಎಸ್, ಈಗ ರೀಲ್ಸ್ ಮಾಡೋದೆಲ್ಲಾನು ಕೂಡ ಸ್ಟಾಪ್ ಆಯ್ತು ಈಗ. ಅದೇ ಒಂಚೂರು ಬೇಜಾರು. ಯಾಕಂದ್ರೆ ನಮಗೆ ಒಂದು ಸರ್ಕಸ್ ಫ್ಯಾಮಿಲಿ ಅಂತ ಎಷ್ಟು ಕೊಟ್ಬಿಟ್ಟಿದ್ರು ನನಗೆ ಭಾಗ್ಯಮ್ಮ, ತನ್ವಿ, ತಾಂಡವ್ ಇದ್ರು. ಅವ್ರು ನಮ್ಮ 4 ಜನ ಸರ್ಕಸ್ ಫ್ಯಾಮಿಲಿ ತಗೊಂಡು ಇದ್ರು. ನಾವ್ ಎಂತೆಂತ ರೀಲ್ಸ್ ಮಾಡ್ತಿದ್ವಿ ಅಂದ್ರೆ ಬೇರೆ ಆಡಿಯೋ ಯೂಸ್ ಮಾಡ್ತಾ ಇರಲಿಲ್ಲ. ನಾವೇ ಹೆಂಗೆಂಗೋ ಫುಲ್ ಮಜಾ ಮಾಡ್ಕೊಂಡು ಅಲ್ಲಿ ಎಗ್ರುಕೊಂಡು ಎಲ್ಲ ಮಾಡ್ತಾ ಇದ್ವಿ ರೀಲ್ಸ್ನ. ಅದು ತುಂಬಾ ಮಜಾ ಮಾಡ್ಕೊಂಡು ಮಾಡ್ತಾ ಇದ್ವಿ. ಆಮೇಲೆ ಪೋಸ್ಟ್ ಮಾಡಿದಾಗ ಜನರು ಕಾಮೆಂಟ್ಸ್ ಕೂಡ ಮಾಡ್ತಿದ್ರು, ಅದಕ್ಕೆ ಲೈಕ್ ಕೊಡ್ತಿದ್ರು. ಎಷ್ಟು ನೋಡಿದೆ ಅಂದ್ರೆ ನಾರ್ಮಲ್ ಆಗಿ ಒಂದು 300K ಏನೋ ಓಡ್ಬೋದು. ನಾರ್ಮಲ್ ಆಗಿ 9 ಮಿಲಿಯನ್ ವರ್ಗೂ ಹೋಗಿದೆ ಅದು ಒಂದೊಂದು ರೀಲ್ಗಳು. ಅದನ್ನ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಒಪ್ಪ
ಇಷ್ಟೊಂದು ಕೊಟ್ಟಿದ್ಯಲ್ಲ ಭಾಗ್ಯಲಕ್ಷ್ಮಿ, 9 ಮಿಲಿಯನ್ ಅದು ಸ್ಮಾಲ್ ಅಮೌಂಟ್ ಅಂತೂ ಅಲ್ವೇ ಅಲ್ಲ. 9 ಮಿಲಿಯನ್ ಅಂದ್ರೆ ಅದೆಷ್ಟು ಸೊನ್ನೆ, ಅದೆಷ್ಟು ಜನರು ಪ್ರೀತಿ. ಅದು ಕಾಮೆಂಟ್ ಸೆಕ್ಷನ್ ಕೂಡ 25.8K ಕಾಮೆಂಟ್ಸು, ಎಷ್ಟೋ ಲೈಕ್ಸು, ಶೇರ್ಸ್ಗಳು ಎಷ್ಟೋ ಎಲ್ಲ ಕೊಟ್ಟಿರುವ ಭಾಗ್ಯಲಕ್ಷ್ಮಿ ನನಗೆ. ಭಾಗ್ಯಲಕ್ಷ್ಮಿ ಸೆಟ್ ಅಲ್ಲಿ ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ದಂಥವ್ರು ಯಾರು, ಹಾಗೇನೆ ನೀವು ಇಷ್ಟಪಡ್ತಿದ್ದಂತಹ ವ್ಯಕ್ತಿ ಯಾರು? ಎಲ್ರು ನನ್ನ ಇಷ್ಟಪಡ್ತಿದ್ರು, ನಾನು ಎಲ್ರೂ ಇಷ್ಟಪಡ್ತಿದ್ದೆ. ನಾನು ಹೆಂಗೆ ಅಂದರೆ ಎಲ್ರೂ ನಾನು ಜಾಸ್ತಿ ಇಷ್ಟಪಡ್ತಿದ್ದೆ. ಜಾಸ್ತಿ ಅದಕ್ಕಿಂತ ಒಂಚೂರು 0.% ಅಂದರೆ ತಾಂಡವ್ರನ್ನ ಜಾಸ್ತಿ ಇಷ್ಟಪಡ್ತಿದ್ದೆ ನಾನು. ಒಂಚೂರು ಮಿಸ್ ಮಾಡ್ಕೋತಾ ಇದ್ದೀನಿ. ಎಲ್ಲರನ್ನೂ ಮಿಸ್ ಮಾಡ್ಕೋತೀನಿ, ಅವ್ರನ್ನ ಒಂಚೂರು ಮಿಸ್ ಮಾಡ್ಕೋತೀನಿ ಅಷ್ಟೇ. ಎಸ್, ಐ ಥಿಂಕ್ KD ಫಸ್ಟ್ ಮೂವಿನಾ ಅಥವಾ ಅದಕ್ಕಿಂತ ಮುಂಚೆ ಮಾಡಿದ? ಇಲ್ಲ, ಅದಕ್ಕಿಂತ ಮುಂಚೆ ಮಾಡಿದ ಇದು ಯುವರಾಜ್ ಕುಮಾರ್ ಸರ್ ಅವ್ರ ಜೊತೆ ಒಂದು ಮಾಡಿದ್ದೆ, ಯುವ ಅಂತ. ಅದು ಫಸ್ಟ್ ಮೂವಿ ಆಗಿತ್ತು. ಅದು ಆಕ್ಚುಲಿ ಸೆಕೆಂಡ್ ಮೂವಿ. ಫಸ್ಟ್ ನೋಡಿದ ಪುಟಗಳು ಅಂತ ಒಂದು ಮಾಡಿದ್ದೆ, ಆಮೇಲೆ ಇದು ಯುವ ಬಂತು. ಯುವ ಆದ್ಮೇಲೆ ಇವಾಗ ಫೈನಲಿ KD ಬಂತು. ಎಸ್, ಈಗ ಸೀರಿಯಲ್ ಇಂದ ಸಿನಿಮಾಗೆ ಎಂಟ್ರಿ ಕೊಟ್ರಿ. ಯಾಕಂದ್ರೆ ಸೀರಿಯಲ್ ಕಂಟಿನ್ಯೂಸ್ ಆಗಿ ಶೂಟ್ ಆಗ್ತಿತ್ತು, ಅದಾದ್ಮೇಲೆ ಪ್ಯಾನ್ ಇಂಡಿಯಾ ಸಿನಿಮಾಗೆ ಹೋದ್ರಿ. KDಗೆ ಹೋದಾಗ ಅಲ್ಲಿನ ವಾತಾವರಣ, ಪ್ರೇಮ್ ಸರ್ ಆಗಿರ್ಬೋದು, ಧ್ರುವ ಸರ್ ಆಗಿರ್ಬೋದು, ಅವರೆಲ್ಲ ಸಿಕ್ಕಿದ್ರ, ಹೆಂಗಿತ್ತು ಅಂತ? ನನಗೊಂದು ಬ್ಯಾಡ್ ಲಕ್ ಅಂತ ಹೇಳಕ್ಕಾಗಲ್ಲ, ಬಟ್ ನನ್ನ ಶೂಟಿಂಗ್ ಇರ್ಬೇಕಾದ್ರೆ ಧ್ರುವ ಸರ್ ಯಾರ್ದು ಶೂಟಿಂಗ್ ಇರ್ತಾ ಇರಲಿಲ್ಲ. ಒಂದ್ಸತಿ ಸಿಕ್ಕಿದ್ರು, ಅದು ನಂದು ಸೀನ್ ಇರ್ಲಿಲ್ಲ ಅವ್ರ ಜೊತೆ. ನನ್ನ ಚೈಲ್ಡ್ಹುಡ್ ಅಲ್ವಾ, ಬಟ್ ನನ್ ಕಣ್ ಮುಂದೆ ಬಂದ್ರು ಹೋದ್ರು ಅವ್ರಷ್ಟೇ. ಅದೊಂದು ನೋಡಿದೀನಿ ಅಷ್ಟೇ, ಅವ್ರನ್ನ ಮಾತಾಡ್ಸ್ಲಿಲ್ಲ ಆದ್ರೆ ಅವ್ರನ್ನ. ಬಟ್ ಪ್ರೇಮ್ ಸರ್ ಎಲ್ಲರೂ, ಎಲ್ಲ ಕ್ಯಾಮ್ರಾಮ್ಯಾನ್ಸ್ ಆಗಿರಲಿ, ಪ್ರೇಮ್ ಸರ್ ಆಗಿರಲಿ, ಮೇಕಪ್ ಅಣ್ಣಂದಿರಾಗಿರಲಿ, ಟೆಕ್ನಿಷಿಯನ್ ಅಣ್ಣಂದಿರಾಗಿರಲಿ, ಎಲ್ಲರೂ ಫಸ್ಟ್ ಡೇ ನಾನು ಶೂಟಿಂಗ್ ಮಾಡ್ತಿದ್ದೆ ಇಲ್ಲೇ, ನಿಮ್ಗೆ ಹೇಳ್ದಂಗೆ ಇಲ್ಲೇ ಶೂಟಿಂಗ್ ಮಾಡ್ತಿದ್ದೆ. ಒಂದು ಕಾಲ್ ಬಂತು ಅವಾಗ, ಹಿಂಗೆ ಬೇಕು ನಿಮ್ಮ ಮಗ ಕರ್ಕೊಂಬರ್ತೀರಾ ಅಂತ. ಟಕ್ ಅಂತ ನಮ್ಮ ಡೈರೆಕ್ಟರ್ಸ್ ಎಲ್ಲ ಪರ್ಮಿಷನ್ ಕೊಟ್ಟರು. ಅವಾಗ ಟಕ್ ಅಂತ ಅಲ್ಲಿ ಅದು ಸೆಟ್ಟಿಗೆ ಕರ್ಕೊಂಡೋದ್ರು. ನಾನು ಆಲ್ರೆಡಿ ಶೂಟ್ ಮಾಡ್ತಿದ್ರು ಅಲ್ಲಿ ಒಂದು ಇಂಪಾರ್ಟೆಂಟ್ ಸೀನು. ನಾನು ಫುಲ್ ನರ್ವಸ್ ಆಗಿ ಒಂಚೂರು ಫಸ್ಟ್ ಭಯ ಇರತ್ತಲ್ವ, ಅಂತ ದೊಡ್ಡ ಡೈರೆಕ್ಟರ್ ಎಲ್ಲ ಸ್ಟಾರ್ಗಳೆಲ್ಲ ಮೂವಿಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಸ್ವಲ್ಪ ಒಂಚೂರು ಭಯ ಇತ್ತು. ಹೋಗಿದ ತಕ್ಷಣ ಅವ್ರು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರು ಅಂದ್ರೆ, ಪ್ರೇಮ್ ಸರ್ ಮಗನೇ ಬಂದ, ಇವನ್ ಸೆಟ್ ಆಗ್ಬಿಟ್ಟ, ಫಸ್ಟ್ ಒಡೆ ಸೆಟ್ ಆಗ್ಬಿಟ್ಟ. ನನಗಲ್ಲೇ ಇದೇನು ಕನ್ಸೋ ಅಂತ ಏನೋ ಅಂತ ಫುಲ್ ಗೂಸ್ ಬಂಪ್ಸ್ ಎಲ್ಲ ಬಂದ್ಬಿಡ್ತು ನನಗೆ. ಅಂತ ಒಂದು ದೊಡ್ಡ ಮೂವಿಲಿ ನಾನು ಆ್ಯಕ್ಟ್ ಮಾಡಿದ್ದು, ಅದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಅದೊಂದು ಆಕ್ಚುಲಿ ಒಂದು ಇದು ಇನ್ಸಿಡೆಂಟ್ ಆಗಿತ್ತು. ನನಗೆ ಜ್ವರ ಬಂದಿತ್ತು, ಫುಲ್ ಹೈ ಫೀವರ್ ಇತ್ತು. ಅವತ್ತು ಶೂಟಿಂಗ್ ದಿನ ನನಗೋಸ್ಕರ ಅಂತ ಒಂದು ಕ್ಯಾರವ್ಯಾನ್ ಕೊಟ್ಟು ಅಲ್ಲಿ ಮಲಗಿಸ್ಕೊಂಡು, ಆಮೇಲೆ ಒಂದು 4 ಗಂಟೆಗೆ ನಾನು ಸೀನ್ ಸ್ಟಾರ್ಟ್ ಮಾಡಿದ್ರು ಅವತ್ತು. ಅದೊಂದು ಕ್ರ್ಯಾಶ್ ಸೀನ್ ಇತ್ತು ಅಲ್ಲಿ. ಅವತ್ತೇನಾಯ್ತು ಅಂದರೆ, ಅವ್ರು ಕೇಳಿದ್ರು ಬಂದ್ಬಿಟ್ಟು ನನ್ನ, ಅಂತ ದೊಡ್ಡ ಡೈರೆಕ್ಟರ್ ಅವರೇ ಬಂದ್ಬಿಟ್ಟು, ಮಗನೇ ನೀನು ಮಾಡ್ತೀಯ ಇವತ್ತು, ನಿಂಗೆ ಹುಷಾರಂದ್ರೆ ಪರವಾಗಿಲ್ಲ, ನಾನು ನಿಮಗೋಸ್ಕರ ಬೇರೆ ದಿನ ಹಾಕೋತೀನಿ. ನನಗೋಸ್ಕರ ಅಂದ್ಬಿಟ್ರೆ ಅದೊಂಥರ ಆಗ್ಬಿಡತ್ತಲ್ವ, ಅಯ್ಯೋ ಇಷ್ಟೊಂದು ದಿನಕ್ಕೆ ಶೂಟ್ ಮಾಡ್ಕೊಂಡು ಬಂದಿದ್ದಾರೆ, ಹಿಂಗಾಗ್ಬಿಟ್ರೆ ಏನಪ್ಪ ಅಂತ. ಆವಾಗ ನಾನು ಇಲ್ಲ ಸರ್ ಮಾಡೇ ಮಾಡ್ತೀನಿ ಅಂದ್ಬಿಟ್ಟು ಅದು ಹಾರ್ನೆಸ್ ಎಲ್ಲ ಹಾಕೊಂಡು ಅವ್ರು ಎಷ್ಟು ಕೇರ್ ತೊಗೊಂಡಿದ್ದಾರೆ. ಅವ್ನು ಚೆನ್ನಾಗಿ ಹಾಕಪ್ಪ ಮಗನಿಗೆ ಅಂತೆಲ್ಲ ಮಾತಾಡ್ಸ್ಕೊಂಡು ನನ್ನ ಚೆನ್ನಾಗಿ ಕೇರ್ ಮಾಡಿಕೊಂಡು. ಅದು ಅಂಬಾಸಿಡರ್ ಆ್ಯಕ್ಚುಲಿ ಅದು ಕ್ರ್ಯಾಶ್ ಆಗಬೇಕಾಗಿತ್ತು. ನಾನು ಬೇಗ ತೊಗೊಂಡ್ಬಿಡ್ತಿದ್ದೆ ಕ್ರ್ಯಾಶ್ ಆಗೋ ಸೀನ್ನ, ಎಗ್ರು ಬಿಡ್ತಿದ್ದೆ ನಾನು ಟಕ್ಕಂತ ಮೇಲೆ. ಅದೊಂದು 3-4 ರೀಟೇಕ್ಸ್ ಆಯ್ತದು. ಅಷ್ಟು ಜನ ಎಳಿಯೋದು ನನ್ನ ಮೇಲೆ, ತಿರ್ಗಾ ಕರ್ಕೊಂಬರೋದು, ನನ್ನ ಚಪ್ಪಲಿಯಲ್ಲೋ ಬಿಸಾಕೋದು, ನಾನು ಅವರೆಲ್ಲ ತಂದ್ಕೊಂಡು ವಾಪಸ್ ಹಾಕೋದು ನನ್ನ. ತಿರ್ಗಾ ಒಂದೊಂದು ಟೇಕಿಗೂ ತಿರ್ಗಾ ರೆಡಿ ಮಾಡ್ತಿದ್ರು, ಅದನ್ನ ಟೈಟ್ ಆಗಿದ್ಯಾ ಇಲ್ವಾ ಅಂತ ಎಲ್ಲ ಚೆಕ್ ಮಾಡ್ಕೊಂಡು. ಒಂದು 5th ಟೇಕ್ ಹಂಗೆ ನಾನು ನೀಟಾಗಿ ಮಾಡಿದೆ, ಶಬಾಷ್ ಅಂದ್ಬಿಟ್ಟು ಅವತ್ತು ಕಳಿಸಿದ್ರು. ಆಮೇಲೆ ಮೈಸೂರಲ್ಲಿ ಒಂದು ದಿನ ಇತ್ತು, ಅದೊಂದು ಅವತ್ತು ಹೆಂಗೆ ಅಂದರೆ 3 ಅವರ್ ಮೇಕಪ್ ನನಗೆ ಅವತ್ತು ಮೈಸೂರಲ್ಲಿ ಇದ್ದಿದ್ದು. ಅದು ಡ್ಯಾನ್ಸ್ ಸೀನ್ ಇತ್ತಲ್ಲ, ಅದನ್ನು ತಿನ್ಕೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೆ, ಟಕ್ ಅಂತ ಬರ್ತಿದ್ದೆ. ಅದು ಹೆಂಗಾಗ್ತಿತ್ತು ಅಂದ್ರೆ ಸ್ವೆಟ್ ಆಗ್ಬಿಡ್ತಿತ್ತು ಮೇಕಪ್ ತಿರ್ಗಾ ಫಸ್ಟಿಂದ. ಅವತ್ತು ಮಲಗಿಸ್ಕೊಂಡು ಎಲ್ಲ ಫುಲ್ ಇಷ್ಟು ಮೇಕಪ್ ಹಾಕಿ ಒಂದು ಫುಲ್ ಬೆನ್ನೆಲ್ಲ 3 ಜನ ಮೇಕಪ್ ಮಾಡ್ತಿದ್ರು ಅವತ್ತು ನನಗೆ. ಪ್ರೇಮ್ ಸರ್ ಬಂದ್ಬಿಟ್ಟು ಹಿಂಗೆ ಮಾಡಿ ಅವ್ನಿಗೆ ಅಂತೆಲ್ಲ ಮಾಡ್ತಾ ಇದ್ರು. ಒಂದು ಒಳ್ಳೆ ಮೆಮೊರಿ ಸಿಕ್ತು ಅದರಿಂದ. ಆಮೇಲೆ ಅವ್ರ ಹೆಂಗೆ ಒಂದು ಎನರ್ಜಿ ಎಲ್ಲ ಕಲ್ತ್ಕೊಂಡೆ ಅವರಿಂದ. ಎಷ್ಟು ರೆಮ್ಯುನರೇಷನ್ ಸಿಕ್ತು ಅದು ಗೊತ್ತಿಲ್ಲ, ಅದು ಅಪ್ಪ ಅಮ್ಮಂಗೆ ಗೊತ್ತಿರತ್ತೆ, ಅದು ನನಗೆ ಗೊತ್ತಿರಲ್ಲ. ಓಕೆ, ಭಾಗ್ಯಲಕ್ಷ್ಮಿಯಿಂದ ನಂಗೆ ಗೊತ್ತಿಲ್ಲ. 4 ವರ್ಷದಿಂದ ನಾನು ಸುಮ್ಮನೆ ಹೋಗೋದು, ಅಲ್ಲಿ ಆಕ್ಟ್ ಮಾಡೋದು, ನಗೋದು, ಒಂಥರ ಫನ್ ಮಾಡೋದು, ಬರೋದು ಮನೆಗೆ, ಅಷ್ಟೇ ನಂದು. ಭಾಗ್ಯಲಕ್ಷ್ಮಿ ಇನ್ನೇನು ಮುಗಿತಾ ಇದೆ ಅಂದಾಗ ನಿಮ್ಗೆ ಯಾರು ಹೇಳಿದ್ರು ಮುಗಿಯುತ್ತೆ, ಎಷ್ಟು ದಿನದ ಮುಂಚೆ ಗೊತ್ತಾಯ್ತು ಅಂಡ್ ಯಾರು ಹೇಳಿದ್ರು ಮುಗಿಯುತ್ತೆ ಅಂತ? ಆಕ್ಚುಲಿ ಅವಾಗ ಶಬರಿಮಲೆಗೆ ಹೋಗಿದ್ದೆ ನಾನು, ಶಬರಿಮಲೆ ಆ್ಯಪಾಗಿ ಹೋಗಿದ್ದೆ. ಅವಾಗ ನಮ್ಮ ಮಮ್ಮಿ ನಾನು ವಾಪಸ್ ಬರಬೇಕಾದ್ರೆ ಟ್ರೈನ್ ಒಳಗಡೆ ಇತ್ತು, ರಾತ್ರಿ ಮಲ್ಕೊಂಡಿದ್ದೆ. ಬಟ್ ಮೊಬೈಲ್ ನೋಡ್ತಾ ಸ್ಕ್ರೋಲ್ ಮಾಡ್ತದೆ, ಅವಾಗ ಮಮ್ಮಿ ಕಡೆಯಿಂದ ಕಾಲ್ ಬಂತು, ಯಾರು ಹಿಂಗೆ ಮುಗಿಸ್ತಿದಾರಂತೆ ಯಾರು ಅಂತ ಅಂದ್ಬಿಟ್ಟು. ನನಗೆ 1 ಸೆಕೆಂಡ್ ಅಲ್ಲೇ ಒಂಥರ
ಇದೇನಕ್ಕೆ ಮುಗಿಸ್ತಾರೆ, ಹ್ಮ್. ಸೊ ಇಷ್ಟು ಚೆನ್ನಾಗಿ ಓಡ್ತಿದೆ, ಒಳ್ಳೆ ಟೈಮ್ ಜನ ನೋಡ್ತಾ ಇದ್ದಾರೆ ಜನರು ಅದನ್ನ, ಅದೇನಕ್ಕೆ ಮುಗಿಸ್ತಿದ್ದಾರೆ ಅಂತ ನನ್ಗೊಂದು ಇತ್ತು. ಅವಾಗ ಅಷ್ಟೊಂದು ನಮ್ಮ ಮಮ್ಮಿ ಕೇಳಿದೆ, ಬಟ್ ಹೇಳಲಿಲ್ಲ, ಮನೆಗೆ ಬಂದ ಆಮೇಲೆ ಹೇಳ್ತೀನಿ ಅಂತ. ಮಮ್ಮಿಗೆ ಗೊತ್ತಾಗಿದ್ದು ಸುನೀತಮ್ಮಯಿಂದ, ಸುನಂದ ಅಜ್ಜಿ ಅವರಿಂದ ಮಮ್ಮಿಗೆ ಗೊತ್ತಾಗಿದ್ದು. ಅವತ್ತು ಸೆಟ್ಟಲ್ಲಿ ಅನೌನ್ಸ್ ಮಾಡಿದ್ರಂತೆ, ನನಗೆ ಗೊತ್ತಾಗಿರ್ಲಿಲ್ಲ. ಆವಾಗ ಒಂಚೂರು ಬೇಜಾರಾಯ್ತು. ಆಮೇಲೆ ಆ್ಯಕ್ಚುಲಿ ನಮ್ಮ ಮಮ್ಮಿ ಅಷ್ಟು ನೀಟಾಗೂ ಹೇಳಲಿಲ್ಲ. ಆಮೇಲೆ ನೆಕ್ಸ್ಟ್ ಡೇ ಶೂಟಿಂಗ್ ಇತ್ತು, ಅವಾಗ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ರು ಹಿಂಗೆ ಮುಗಿಸ್ತಿದ್ದಾರೆ ಅಂತ. ಅವಾಗ ನಾನು ಅವ್ರ ಹತ್ರ ಎಲ್ಲ ರೀಸನ್ ಕೇಳ್ಕೊಂಡು ಏನಕ್ಕೆ ಸರ್ ಏನಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಒಂದು 15 days ಮುಂಚೆ ಗೊತ್ತಾಗಿತ್ತು ನನಗೆ ಅದು. ಆಮೇಲೆ ಲಾಸ್ಟ್ ಡೇ ಸೆಟ್ಟಲ್ಲಿ ಒಂಚೂರು ಅವತ್ತು ಲಾಸ್ಟ್ ಬೆಳಗ್ಗೆಯಿಂದ ನಾನು ನಕ್ಕೊಂಡೇ ಇದ್ದೆ. ಲಾಸ್ಟ್ ಪ್ಯಾಕಪ್ ಅಂದಿದ ತಕ್ಷಣ ಎಲ್ಲರೂ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ರು. ನನ್ಗೆ ಅದು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಕಂಟ್ರೋಲ್ ಮಾಡ್ಕೋತಾ ಇದ್ದೆ, ಅಳದ್ ಬೇಡ ಅಂತ ಅನ್ಕೊಂಡು ಲಾಸ್ಟಲ್ಲಿ ಹತ್ಬಿಟ್ಟೆ. ಅದು ಎಷ್ಟೋ ಆಗತ್ತೋ ಅದೆಲ್ಲ ಹತ್ಬಿಟ್ಟಿದ್ದೀನಿ ಅವತ್ತು. ನನ್ನ ಭಾಗ್ಯಮ್ಮ ಯಾವತ್ತೂ ಅಳದ್ ನೋಡಿರ್ಲಿಲ್ಲ. ಅಂದ್ರೆ ಭಾಗ್ಯಮ್ಮ ನನ್ನನ್ನು ನೋಡೋದು ಅಳದು, ನಾನು ನಕ್ಕೊಂಡೇ ಇರ್ತೀನಿ. ಅಳದ್ ನಾನು ನೋಡೇ ಇರ್ಲಿಲ್ಲ, ಅವ್ರನ್ನ ನೋಡಿರ್ಲಿಲ್ಲ, ಅವ್ರು ನನ್ನ ನೋಡಿರ್ಲಿಲ್ಲ. ಅವತ್ ನೋಡಿದ್ನಲ್ಲ ಅವರು ಗೊಳ ಅಂತ ಆಡ್ತಾ ಇದ್ದಾಗ ನಾನು ಫುಲ್ ಅಳ್ತಾನೆ ಇದ್ದೀನಿ ಅವತ್ತು. ಆಮೇಲೆ ಮನೆಗೆ ಬಂದು ಒಂದ್ ಸ್ವಲ್ಪ ತಿರ್ಗಾ ಅತ್ತೆ, ಅಯ್ಯೋ ಇಷ್ಟೊಂದು ಮುಗ್ದೋಯ್ತಲ್ಲ ಅನ್ಕೊಂಡು. ಆವಾಗ ಒಂಚೂರು ಅದೇನಂತಾರೆ, ಅದೊಂಥರ ಬೇಜಾರು ಅಂತ ತುಂಬ ಒಂಥರ ಡಿಪ್ರೆಷನ್ ಥರ ಆ ಥರ ಒಂಥರ ಇದು ಶೂಟಿಂಗ್ ಇರಲ್ವಲ್ಲ, ಇನ್ನೇನು ಮನೇಲೇ ಇರ್ತೀನಲ್ಲ ಯಾವಾಗಲೂ, ಏನು ಈಚೆ ಹೋಗಲ್ಲ, ಒಂಥರ ಸ್ಟೇಟ್ ಔಟ್ ಆಯ್ತು ನನ್ನ ಮೈಂಡು. ಬಟ್ ಆಮೇಲಿಂದ ಒಂದು ಸ್ವಲ್ಪ ಪರವಾಗಿಲ್ಲ, ನೆಕ್ಸ್ಟ್ ಬರುತ್ತೆ ಬೇರೆ, ಅದು ಒಂದು ತಿರ್ಗಾ ಬೇರೆ ಕ್ಯಾರೆಕ್ಟರಲ್ಲಿ ಕರ್ನಾಟಕಕ್ಕೆ ನನ್ನ ತೋರಿಸ್ತಾರೆ ಜನರು ಅಂತ ಸ್ವಲ್ಪ ಅನ್ಕೊಂಡು ಇವಾಗಿದ್ದೀನಿ. ಯಾವುದೋ ಒಂದೆರಡು ಆಫರ್ ಬಂದಿದೆಯಂತೆ? ಇಲ್ಲ, ಒಂದಿಲ್ಲ, ಇಲ್ಲ. ಬರ್ಲಿ ನಿಮ್ಮ ಮಾತಿನ ಬಯಕೆಯಿಂದ. ಖಂಡಿತವಾಗ್ಲೂ ಬರುತ್ತೆ. ಆಗ್ಲೇ ಮಾತಾಡಿದ ತಕ್ಷಣ ಸೀರಿಯಲ್ ವೈಂಡ್ ಅಪ್ ಆಯ್ತು ಅಂದಾಗ ಅಮ್ಮ ಅಲ್ಲಿ ಕುತ್ಕೊಂಡು ಅಳ್ತಾ ಇದ್ರು. ನಾನು ಆ್ಯಕ್ಚುಲಿ ಅಳಕ್ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ನಮ್ಮ ಮಮ್ಮಿ ಹೆಂಗೆ ಹತ್ತಿದ್ದಾರೆ ಅಂದರೆ, ಇಷ್ಟು ಒಳ್ಳೆಯದೊಂದು ಇಷ್ಟಿರತ್ತೆ ನೋಡಿ, ವೈಟ್ ಇದ್ದಿದ್ದು ಫುಲ್ ರೆಡ್ ಆಗೋಯ್ತು, ಇಷ್ಟು ಮುಖ ಎಲ್ಲ ರೆಡ್ ಆಗ್ಬಿಟ್ಟಿದೆ. ನಮ್ಮ ಮಮ್ಮಿ ಗೊಳೋ ಅಂತ ಅಳ್ತದೆ. ನಾನು ಅಷ್ಟು ಹತ್ತಿದ್ದೀನೋ ಇಲ್ವೋ ಗೊತ್ತಿಲ್ಲ. ನಾನು ಅವ್ರು ಹೆಂಗೆ ಹತ್ತಿದ್ದಾರೆ ಅಂದರೆ ಇನ್ನೂ ಬೇಜಾರು ಮಾಡ್ಕೋತಾರೆ ಅವರು. ನಾನು ಅವತ್ತು ರೇಗ್ಸೋದು, ಏನು ಇದಕ್ಕೆಲ್ಲ ಅಳ್ತೀಯ ನೀನು ಅಂತ. ನನಗೆ ಅವಾಗಲೇ ನಾನು ಹಂಗೆ ಹೇಳ್ಬೇಕಾದ್ರೆ ನನಗೆ ಮೊದಲೇ ಆಟಲ್ಲಿ ಅಯ್ಯೋ ಇದೇನು ಹಿಂಗೆ ಅಂತ ಇತ್ತು. ಆಮೇಲೆ ಒಂಚೂರು ಬೇಜಾರಲ್ಲೇ ಇದ್ದೆ ನಾನು. ಆಮೇಲೆ ಲಾಸ್ಟಲ್ಲಿ ಅತ್ತೆ. ಬಟ್ ನಮ್ಮ ಮಮ್ಮಿಗಂತೂ ಅದು ಹೆಂಗಾಗಿತ್ತು ಅಂದರೆ, ನಮಗೆ ಗೊತ್ತಾಗಿದ್ದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ನಮ್ಮ ಮಮ್ಮಿ ಮುಗಿತಲ್ಲ ಇನ್ನೇನು ಅಂತ. ಅವಾಗಲೇ ನಮ್ಮ ಮಮ್ಮಿ ಒಂಥರ BP ರೇಸ್ ಆಗ್ಬಿಡೋದು, ಹಂಗೆಲ್ಲ ಹೇಳ್ಬೇಡ ನೀನು ಅಂತ ಎಲ್ಲ. ನಾನು ಸುಮ್ಮನೆ ಜೋಕ್ ಆಗಲ್ಲ, ನಮ್ಮ ಮಮ್ಮಿಗೆ ಜೋಕ್ ಮಾಡಬಾರ್ದು, ಈ ಥರ ಇದು ರಿಯಲ್ ರೀಸನ್ಸ್ ಆ ಥರ ಅದ್ರ ಬಗ್ಗೆ ಇನ್ನ ಅಳ್ತಾರೆ. ಅದು ಒಂಥರ ಬೇಜಾರು ಎಲ್ಲ. ಎಸ್, ಇನ್ಮೇಲೆ ಭಾಗ್ಯಲಕ್ಷ್ಮಿ ಟೀಮ್ ಇರಲ್ಲ, ಶೂಟಿಂಗ್ ಇರಲ್ಲ. ಸೊ ಎಷ್ಟು ಮಿಸ್ ಮಾಡ್ಕೊಳ್ತೀರಾ? ಅಭಿಮಾನಿಗಳು ನಿಮ್ಮ ಆಕ್ಟಿಂಗ್ ನೋಡ್ಬಿಟ್ಟು ನೀವು ಹೋದಾಗ ಅಥವಾ ಸಿಕ್ಕಾಗ ಹೇಳ್ತಿದ್ದಂತಹ ಪ್ರಶಂಸೆಗಳ ಸುರಿಮಳೆ ಸುರಿಯೋದನ್ನ ನಿಲ್ತು ಬಿಟ್ಟಿದೆ ಆಲ್ರೆಡಿ. ಸೊ ಅಭಿಮಾನಿಗಳನ್ನ ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಆನ್ ಸ್ಕ್ರೀನ್ ಬರೋದ್ರ ಮೂಲಕ? ಅಂಡ್ ಹಾಗೇನೆ ಅಭಿಮಾನಿಗಳು ಕೊಡ್ತಿದ್ದಂತಹ ಒಂದಷ್ಟು ಇನ್ಪುಟ್ಸ್ನ ಎಷ್ಟು ಮಿಸ್ ಮಾಡ್ಕೊಳ್ತೀರಾ? ಅಂಡ್ ಟೀಮ್ನ ಎಷ್ಟು ಮಿಸ್ ಮಾಡ್ಕೊಳ್ತೀರಾ? ಟೀಮ್ನಂತೂ ಜಾಸ್ತಿ ಮಿಸ್ ಮಾಡ್ಕೋತೀನಿ. ನಮ್ಮ ಟೀಮ್ನ ಅವ್ರ ಜೊತೆ ಬಂದು ಒಟ್ಟಿಗೆ ಊಟ ಮಾಡ್ತಿದ್ವಿ, ಎಲ್ರೂ ನಕ್ಕೊಂಡು ಊಟ ಮಾಡ್ತಿದ್ವಿ. ಒಂದೊಂದ್ಸತಿ ಮೂವಿ ನೋಡ್ತಾ ಇದ್ವಿ ಕಾರಲ್ಲಿ ಕೂತ್ಕೊಂಡು, ಹೆಂಗೋ ಒಂದು ಮೂವಿ ಟೈಮ್ ಪಾಸ್ ಆಗ್ತಿತ್ತು. ಅವ್ರು ಊಟ ತಂದ್ಕೊಡೋದು, ನಾವು ಊಟ ತಂದ್ಕೊಡೋದು, ಅವ್ರು ಚಿಪ್ಸ್ ತಂದ್ರೆ ನಾವು ಇದು ಜ್ಯೂಸ್ ತರೋದು, ಆ ಥರ ಒಳ್ಳೆ ಟ್ರೇಡಿಂಗ್ ಬಿಸ್ನೆಸ್ ಥರ ನಡೀತಿತ್ತು ನಮ್ಮ ಒಳಗಡೆನೆ. ಅದೊಂಥರ ಮೆಮೊರೀಸ್ನೆಲ್ಲ ಒಂದು ಸ್ವಲ್ಪ ಮಿಸ್ ಮಾಡ್ಕೋತೀನಿ. ಒಂದು ಗ್ರೂಪ್ ಇದೆ, ಆ ಗ್ರೂಪಲ್ಲಿ ಎಲ್ಲರೂ ಮಜಾ ಮಾಡ್ತಾ ಇದ್ದೀವಿ. ಫುಲ್ ರೀಲ್ಸ್ ಕಳಿಸಿ ಮತ್ತೆ ನಾವು ವಾಪಸ್ ತಗೊಂಡು ಅದಕ್ಕೆಲ್ಲ ಒಂಚೂರು ಮಿಸ್ ಅದಕ್ಕೆ ಮಾಡ್ಕೋತಾ ಇದ್ದೀನಿ. ಬಟ್ ಜನರು ನಾನು ಇವಾಗ ಎಲ್ಲೋ ಒಂದು ಕಡೆ ಇದ್ರೆ ಸ್ವಲ್ಪ ವಯಸ್ಸಾದವ್ರು ಇಬ್ಬರು ಇರ್ತಾರೆ, ಅವರೇ ಬಂದ್ಬಿಟ್ಟು ಒಂದು ದೃಷ್ಟಿ ತೆಗೆದ್ಬಿಟ್ಟು ನನಗೆ, ಅಯ್ಯೋ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ ಅಂತ ಕೆನ್ನೆ ಎಲ್ಲ ಗಿಂಟ್ಬಿಟ್ಟು, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯಾ ನೀನು, ಈ ಥರನೇ ರಿಯಲ್ ಲೈಫಲ್ಲಿ ಅಮ್ಮನ ಮಗ ಆಗಿರಬೇಕು ನೀನು, ಪ್ರೀತಿ ತೋರಿಸ್ಬೇಕು ಎಲ್ಲರಿಗೂ ಅಂತೆಲ್ಲ ಹೇಳ್ತಾ ಇದ್ರು. ಅದು ನಾನು ಮಿಸ್ ಮಾಡ್ಕೋತೀನಿ. ಎಲ್ಲೇ ನಾನು ಈಚೆ ಇಂದಾಗ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇರ್ತೀನಿ ಇದು ಹತ್ರ, ಗಿರಿನಗರ ಹತ್ರ. ಅಲ್ಲಿ ಹೋಗ್ತಿದ್ರು ಅಜ್ಜಿ ಅಷ್ಟು ಚೆನ್ನಾಗಿ, ಅಜ್ಜಿ ತಾತ ಎಲ್ಲರೂ ಅಂಕಲ್ ಆಂಟಿ ಅಣ್ಣ ಇಂದನೂ ನಂಗೆ ಒಂದು 15-17 years ಇಂದನೂ 17 years ಏಜ್ ಅವರು ಬಂದ್ಬಿಟ್ಟು, ಏ ಬ್ರೋ ಯು ಆ್ಯಕ್ಟ್ ನೈಸ್ ಬ್ರೋ, ಫುಲ್ ಸೆಲೆಬ್ರಿಟಿ. ಸ್ಕೂಲ್ ಕ್ಯಾಂಪಸಲ್ಲಿ ನಮ್ದು ಕಾಲೇಜ್ ಒಂದಿದೆ, ಅಲ್ಲಿಂದ ಜನರು ಅವ್ರಿಗೆ ಏನು ಪೀರಿಯಡ್ ಇರ್ಬೇಕಾದ್ರೆ ನಮಗೂ ಇರತ್ತಲ್ಲ, ಅವ್ರು ಬಂದ್ಬಿಟ್ಟು ಗುಂಪಲ್ಲಿ ಫೋಟೋ ತೆಗ್ಸ್ಕೊಳ್ಳೋದು ನನಗೆ. ಅವಾಗ ನನ್ನ ಫ್ರೆಂಡ್ಸ್ ಎಲ್ಲ ಲಿಯಾರ್ ವಾಟ್ ಮಾನ್ ಯು ಆರ್ ಅಂತೆಲ್ಲ
ಅದನ್ನ ಮಿಸ್ ಮಾಡ್ಕೋತೀನಿ ತುಂಬ. ಆಮೇಲೆ ಅದೊಂದು ಪ್ರೀತಿ, ಅದು ಹೇಳೋಕ್ಕಾಗಲ್ಲ, ಅದೊಂಥರ ಒಳ್ಳೊಂಥರ ಜಾಸ್ತಿ ಪ್ರೀತಿ ತೋರಿಸ್ಬಿಡ್ತಾರೆ ನಮಗೆ. ಅವಾಗ ನಾವು ಇವ್ರಿಗಿನ್ನ ಚೆನ್ನಾಗಿ ಮಾಡಬೇಕು ಅಂತ ಅದೊಂದು ಸಪೋರ್ಟ್ ಕೊಡ್ತಾರೆ ನಮಗೆ, ಅದೊಂದು ಬೂಸ್ಟ್ ಸಿಗುತ್ತೆ ನಮಗೆ, ಇವ್ರಿಗೋಸ್ಕರ ನಾವು ಮಾಡಲೇಬೇಕು ಅಂತ. ಇವಾಗ ಅದು ನಿಲ್ಲಲ್ಲ, ಅವ್ರಿನ್ನ ರೆಕಗ್ನೈಸ್ ಮಾಡ್ತಾರೆ ಅಂತಲೇ ಅಂದ್ಕೊಂಡಿದ್ದೀನಿ, ಮಾಡಲಿ ಅಷ್ಟೇ. ಫೈನಲ್ ಆಗಿ ಯಾರೊಟ್ಟಿಗೆ ಆ್ಯಕ್ಟ್ ಮಾಡಬೇಕು ಅನ್ನೋಂಥ ಆಸೆ ಇದೆ? ಈಗ ಜೂನಿಯರ್ ಧ್ರುವ ಆಗಿ ಆ್ಯಕ್ಟ್ ಮಾಡಿದ್ರ, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯಾರ ಜೂನಿಯರ್ ಆಗಿ ಅಥವಾ ಯಾರ ಸ್ಕ್ರೀನ್ ಶೇರ್ ಮಾಡಬೇಕು ಅನ್ನೋಂಥ ಆಸೆ ಇದೆ? ಎಲ್ಲ ಜೊತೆನೂ ಇದೆ. ಎಸ್ ಸರ್ ಆಗಿರಲಿ, ಕಿಚ್ಚ ಸುದೀಪ್ ಸರ್ ಆಗಿರಲಿ, ಆಮೇಲೆ ಉಪೇಂದ್ರ ಸರ್ ಆಗಿರಲಿ, ಎಲ್ಲರ ಜೊತೆನೂ ಫ್ರಮ್ ಆಲ್ ಸ್ಯಾಂಡಲ್ವುಡ್ ಎಲ್ಲ ಕಡೆ, ಟಾಲಿವುಡ್, ಬಾಲಿವುಡ್ ಎಲ್ಲ ಕಡೆ. ಬಟ್ ನನಗೆ ಜಾಸ್ತಿ ಇರೋದಂದ್ರೆ ದರ್ಶನ್ ಸರ್ ಜೊತೆ ಒಂದು 10 ಸೆಕೆಂಡ್ ಆದ್ರೂ ನಾನು ಒಂದ್ಸತಿ ಅವ್ರ ಜೊತೆ ಮಾಡಬೇಕು, ಅವ್ರನ್ನೊಂದ್ಸತಿ ಹತ್ರದಿಂದ ನೋಡಬೇಕು ಅಂತ ತುಂಬ ಆಸೆ ಇದೆ ನನಗೆ. ಅವ್ರು ಒಂದ್ಸತಿ ಅವ್ರ ಜೊತೆ ಅವ್ರ ಪಕ್ಕದಲ್ಲಿ ಅಟ್ಲೀಸ್ಟ್ ನಿಂತ್ಕೊಂಡು, ಒಂದು ಡೈಲಾಗ್ ಇಲ್ಲ ಅಂದ್ರೆ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ನಾನು ಇರಬೇಕು ಒಂದು ಸೀನಲ್ಲಿ. ಅವ್ರನ್ನ ಒಂದ್ಸತಿ ಹಾಯ್ ಸರ್ ಅಂತ ಮಾತಾಡ್ಸ್ಕೊಂಡು ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು, ಅದೇ ನನಗೆ. ಯಾಕೆ ದರ್ಶನ್ ಅವ್ರೊಂದು ಅಷ್ಟೊಂದು ಇಷ್ಟ ಅಂತ? ಅವ್ರ ಆ್ಯಕ್ಟಿಂಗು. ನಾನು ಇವಾಗ ಏನೇ ಮಾಡಿದ್ರು ನಂದು ಇನ್ನೊಂದು ಲೈಕ್ ಇನ್ಸ್ಟಾ ಇದೆ, ಅದರಲ್ಲಿ ತೆಗೆದ್ರೆ ನನ್ನ ಫೀಡ್ ತುಂಬ ದರ್ಶನ್ ಸರೇ ಬರ್ತಾರೆ. ಅವ್ರ ಜಿಮ್ ಆಗಿರಲಿ, ಅವರ ಕೇರ್ ಟುವರ್ಡ್ಸ್ ಅನಿಮಲ್. ಇವಾಗ ನನಗೆ ನಾನು ಅವರಿಂದ ನೋಡಿ ನಾನು ಫಿಶ್ ತರಿಸ್ಕೊಂಡು, ಹಿಂದೆ ನಾಯಿ ತರಿಸ್ಕೊಂಡು, ಇವಾಗ ಇನ್ನೊಂದು ಕುದುರೆ ಸಾಕ್ಬೇಕು ಅಂತ ಅನ್ಕೊಂಡಿದೀನಿ. ಅದಕ್ಕೋಸ್ಕರ ಮಮ್ಮಿ ಊರ ಹತ್ರ ಇದ್ದಿದ್ಯಲ್ಲ ಪ್ರಾಪರ್ಟಿ ಅಲ್ಲಿ ಒಂದು ಫಾರ್ಮ್ ಹೌಸ್ ತಗೊಂಡ್ಬಿಟ್ಟು ಅಲ್ಲೇ ಸಾಕ್ಬಿಡೋಣ ಅಂತ ನಾನು ಒಂಥರ ಅನ್ಕೊಂಡಿದೀನಿ. ಮೆಸೇಜ್ ಎಲ್ಲ ಮಾಡ್ಬಿಟ್ಟಿದ್ದೀನಿ ಕುದುರೆ ಸೆಲ್ ಮಾಡೋರಿಗೆ. 2.5 ಲಕ್ಷ ಒಂದು ಕುದುರೆ ಹೇಳಿದ್ದಾರೆ ನನಗೆ. ಅದು ಡಿಸ್ಕಷನ್. ಎಸ್, ದರ್ಶನ್ ಅವ್ರು ಆಕ್ಟ್ ಮಾಡಿರುವಂತಹ ಸಿನಿಮಾಗಳಲ್ಲಿ ನಿಮಗೆ ತುಂಬಾ ಇನ್ಸ್ಪೈರ್ ಆಗಿರುವಂತಹ ಸಿನಿಮಾ ಯಾವುದು ಅಂತ? ಇದು ರಾಬರ್ಟ್ ಅಲ್ಲಿ ಅವರ ಎಷ್ಟು ಎಕ್ಸ್ಪ್ರೆಷನ್ಸು, ಅವ್ರು ಒಡಿಸ್ಕೋತಿರ್ತಾರೆ, ಟಕ್ ಅಂತ ಹೊಡಿತಾರೆ. ಅದೊಂದು ಮಗು ಮುಖ ಬಂದ ತಕ್ಷಣ ಸರ್ ಬಿಟ್ಬಿಡಿ ಸರ್ ಅಂತ ಹೇಳ್ತಾರೆ, ನೆಕ್ಸ್ಟ್ ಹೊಡೆದ್ರೆ ಟಕ್ ಅಂತ ಅವ್ರಿಗೆ ಹೊಡೆದಿರ್ತಾರೆ. ಅದೆಷ್ಟು ಎಮೋಷನ್ಸ್ ಚೇಂಜ್ ಆಗುತ್ತೆ ಅಂದರೆ ಅದನ್ನ ನೋಡಿ ನಾನು ಅವ್ರ ಫ್ಯಾನ್ ಆಗ್ಬಿಟ್ಟಿದ್ದು. ಆಮೇಲೆ ಇದು ಕ್ರಾಂತಿಯಲ್ಲಿ ಕೂಡ ನನಗೆ ಹೆಂಗೆ ಫ್ಯಾನ್ ಆಗ್ಬಿಟ್ಟಂದ್ರೆ ಅವ್ರ ಥರ ಇರಬೇಕು ಇದ್ರೆ, ಫುಲ್ ಬಾಡಿ ಎಲ್ಲ ಬಿಲ್ಡ್ ಮಾಡ್ಕೊಂಡು, ಕಾಸೆಲ್ಲ ಇಟ್ಕೊಂಡು, ನೀಟಾಗಿ ಅನಿಮಲ್ಸ್ನ ಪ್ರೀತಿ ತೋರಿಸ್ಕೊಂಡು ಆ ಥರ ಇರಬೇಕು ಅಂತ ನಂಗೆ ತುಂಬ ಆಸೆ. ನೋಡೋಣ, ಆದರೆ ಅಷ್ಟು. ಯಾವ್ದಾದ್ರು ಭೇಟಿ ಆಗಿದ್ರಾ? ಆ್ಯಕ್ಚುಲಿ ಆಗಿಲ್ಲ. ಬಟ್ ಅದೊಂದು ಆಸೆ ಇದೆ. ಅವ್ರಿಗೊಂದು ಫ್ಯಾನ್ ಒಬ್ರು ಮೀಟ್ ಆಗ್ತಾನೆ ಇರ್ತಾರೆ. ಅವ್ರದ್ದು ನಂಬರ್ ಸಿಕ್ಕಿದೆ, ಅವರು ಮಾಡಿಸ್ತೀನಿ ನನ್ನ ಪಕ್ಕ. ಫಸ್ಟ್ ಹೋಗಿ ಏನು ಹೇಳ್ತೀರಾ ದರ್ಶನ್ ಅವ್ರಿಗೆ? ಕಾಲಿಗೆ ಬಿದ್ಬಿಡ್ತೀನಿ ಫಸ್ಟೇ ದರ್ಶನ್ ಅವ್ರಿಗೆ. ಸರ್ ನೀವು ಮಾತೆ ಒಂಥರ ಅದು ಅವ್ರನ್ನ ನೋಡ್ತಾ ಇದ್ದೀನಿ ಅಂತ ಎಕ್ಸೈಟ್ಮೆಂಟ್ ಅಲ್ಲೇ ಸ್ಟ್ರಕ್ ಆಗ್ಬಿಟ್ಟಿರ್ತೀನಿ ನಾನು. ಇವರ ಅಂತ ಅವ್ರನ್ನ ಮೀಟ್ ಮಾಡ್ಬಿಟ್ಟಿದ್ದೀನ ಅಂತ. ಆಮೇಲೆ ಸರ್ ನಿಮ್ಮ ಜೊತೆ ಒಂದ್ಸತಿ ಕೆಲಸ ಮಾಡಬೇಕು, ಒಂದು ಮೂವಿ ಏನಾದರೂ ಅಂತ ಅಂದ್ಬಿಟ್ಟು, ಆಮೇಲೆ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಥ್ಯಾಂಕ್ ಯು ಸರ್ ಅಂದ್ಬಿಟ್ಟು ಒಂದು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಎನಿವೆ, ಖಂಡಿತವಾಗ್ಲೂ ಆದಷ್ಟು ಬೇಗ ದರ್ಶನ್ ಅವ್ರು ಹೊರಗಡೆ ಬಂದೇ ಬರ್ತಾರೆ. ಇನ್ನೊಂದೇ ವರ್ಷ ಅದೇನಿದ್ರು ಮುಗಿಸ್ಕೊಂಡ್ ಬರ್ತಾರೆ. ನಿಹಾರ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೇ ಮಾಡ್ತಾರೆ. ದರ್ಶನ್ ಅವರ ಫ್ಯಾನ್ಸ್ ಪ್ರೀತಿ ಅಂತೂ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಅದ್ರ ಜೊತೆಗೆ ನಮ್ಮ ಕರ್ನಾಟಕ ಜನತೆ ಪ್ರೀತಿನೂ ಕೂಡ ನಿಮ್ಗೆ ಸಿಗುತ್ತೆ. ಒಳ್ಳೆದಾಗ್ಲಿ ನಿಹಾರ್, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಆ್ಯಂಡ್ ಇಷ್ಟು ವಯಸ್ಸಿಗೆ ಅಷ್ಟು ಪ್ರಬುದ್ಧತೆಯ ಮಾತುಗಳು ಆ್ಯಂಡ್ ಅಷ್ಟು ಸ್ಪಷ್ಟನೆಯ ಮಾತುಗಳು. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೇಕಾಗಿರುವಂಥ ನಿಮ್ಮ ತಂದೆ ತಾಯಿಗೆ. ತುಂಬ ಚೆನ್ನಾಗಿ ಕಲಿಸ್ಕೊಟ್ಟವ್ರೆ. ಮತ್ತಷ್ಟು ಸೀರಿಯಲ್ಸ್ ಹಾಗೆಯೇ ಸಿನಿಮಾಗಳು ಹಾಗೆಯೇ ರಿಯಾಲಿಟಿ ಶೋಗಳಲ್ಲಿ ಮಿಂಚುವಂತಹ ಭಾಗ್ಯ ನಿಮ್ದಾಗಲಿ. ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ತನ್ಮಯಾಗಿ ಕನ್ನಡ ಕಿರುತೆರೆ ಮತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ ವ್ಯೂವರ್ಸ್ನ ಎಂಟರ್ಟೈನ್ ಮಾಡಿದಂತಹ ನಿಹಾರ್ ಗೌಡ ಅವರ ಮಾತುಗಳು ಇದಾಗಿತ್ತು. ಸೊ ಕ್ಯಾಮ್ರಾ ಪರ್ಸನ್ ಯೋಗೀಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸುಮನ್ ಟಿವಿ ಕನ್ನಡ, ಬೆಂಗಳೂರು.